ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲೆಂದು ಪ್ರಾರ್ಥಿಸಿ ಅವರ ಅಭಿಮಾನಿಗಳು ಶುಕ್ರವಾರ ಕುಶಾಲನಗರ ಕೊಪ್ಪದ ಕಾವೇರಿ ಮಾತೆ ಪ್ರತಿಮೆಗೆ ವಿಶೇಷ ಪೂಜೆ ಸಲ್ಲಿಸಿದರು. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಸ್ಥಾನ ಗಳಿಸಲು ಡಿಕೆ ಶಿವಕುಮಾರ್ ಸಾಕಷ್ಟು ಶ್ರಮಿಸಿದ್ದರು. ಅವರೇ ಮುಖ್ಯಮಂತ್ರಿ ಆಗಬೇಕು ಎಂಬುದು ಅಭಿಮಾನಿಗಳ ಬಯಕೆ. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಪ್ರಮುಖರಾದ ಮೈಸಿ ಕತ್ತನೀರ ಕಾವೇರಿ ಪ್ರತಿಮೆಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಮೈಸಿ ಕತ್ತನೀರ, ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಬಲಪಡಿಸಿದ್ದಾರೆ ಎಂದರು. ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತದೆ ಎಂಬುದನ್ನು ಕಾದು ನೋಡೋಣ. ದೇವರ ಅನುಗ್ರಹ ಶಿವಕುಮಾರ್ ಮೇಲಿರಲಿ ಎಂದು ಶುಭ ಕೋರಿದರು. 5 ಗ್ಯಾರಂಟಿ ಯೋಜನೆಗಳ ಮೂಲಕ ಕಾಂಗ್ರೆಸ್ ಪಕ್ಷವು 3 ವರ್ಷಗಳ ಕಾಲ ಅಧಿಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರು ಪೂರೈಸಿ ಇದೀಗ 4ನೇ ವರ್ಷಕ್ಕೆ ಕಾಲಿಡುವಾಗ ಈ ಪಕ್ಷ ಸಂಘಟನೆ ಮಾಡಲು ಹಗಲಿರುಳು ಶ್ರಮಿಸಿ ಇಡೀ ಕರ್ನಾಟಕದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮವಹಿಸಿದಂತಹ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಇದೀಗ 2 ವರ್ಷಗಳ ಕಾಲ ಅಧಿಕಾರವನ್ನು ಪೂರೈಸಲಿಕ್ಕಾಗಿ ಅವರಿಗೆ ಅಧಿಕಾರದ ಸ್ವೀಕಾರವನ್ನು ಸ್ವೀಕರಿಸಲು ಇವತ್ತಿನ ದಿನ ಕೊಡಗು ಜಿಲ್ಲೆಯ ಕಾವೇರಿ ಪ್ರತಿಮೆಯ ಬಳಿ ನಾವೆಲ್ಲರೂ ಡಿಕೆ ಶಿವಕುಮಾರ್ ಅವರ ಅಭಿಮಾನಿ ಬಳಗವು ಇವತ್ತು ಪೂಜಾ ಕಾರ್ಯಕ್ರಮವನ್ನು ಸಲ್ಲಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನ ಮುಖ್ಯಮಂತ್ರಿ ಅಲಂಕರಿಸಲು ದೇವರು ಭಗವಂತನು ಶಕ್ತಿ ನೀಡಲಿ ಅಂತ ಹೇಳಿ ಇವತ್ತು ದಿನ ನಾವು ಎಲ್ಲರೂ ಸೇರಿ ಅವರಿಗೆ ಪ್ರಾರ್ಥನೆ ಹಾಗೂ ಪೂಜಾ ಕಾರ್ಯಕ್ರಮವನ್ನು ಮಾಡಿ ಇದೀಗ ಅವರಿಗಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಂದಿನ 2 ವರ್ಷಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇನ್ನು 2028ಕ್ಕೆ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬರಲು ಇನ್ನಷ್ಟು ಸಂಘಟನೆ ಬಲಿಷ್ಠ ಮಾಡಲು ಜನಪರ ಯೋಜನೆಗಳ ಕಾರ್ಯಕ್ರಮಗಳ ಮೂಲಕ 2028ಕ್ಕೆ ಅಧಿಕಾರವನ್ನು ವಹಿಸಲು ಅವರಿಗೆ ಭಗವಂತನು ಶಕ್ತಿ ನೀಡಲಿ. ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಅವರೊಂದಿಗೆ ಬೆಂಬಲವಾಗಿ ನಿಂತು ಮುಂದಿನ ಮುಂಬರುವಂತಹ ಚುನಾವಣೆಯಲ್ಲಿ ಇದೇ ರೀತಿ 2.5 ವರ್ಷಗಳು ಸಿದ್ದರಾಮಯ್ಯನವರು ಹಾಗೂ 2.5 ವರ್ಷಗಳು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲಿ ಇನ್ನಷ್ಟು ಕರ್ನಾಟಕವನ್ನು ಅಭಿವೃದ್ಧಿಪಡಿಸಿ ಬಡ ಜನರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ವಿವಿಧ ಎಲ್ಲ ವರ್ಗದವರನ್ನು ಒಂದುಗೂಡಿ ಅವರಿಗೆ ಬೇಕಾದಂತಹ ಅನುದಾನಗಳನ್ನು ನೀಡಿ ಅಭಿವೃದ್ಧಿಪಡಿಸಿ ಇನ್ನಷ್ಟು ಅವರು ಕಾಂಗ್ರೆಸ್ ಪಕ್ಷವನ್ನು ರಾಷ್ಟ್ರೀಯ ಪಕ್ಷವನ್ನು ಗಟ್ಟಿಗೊಳಿಸಲು ಅವರು ಅದೇ ರೀತಿ ರಾಹುಲ್ ಗಾಂಧಿರವರನ್ನು ಮುಂದಿನ ಪ್ರಧಾನಮಂತ್ರಿಯನ್ನಾಗಿ ಮಾಡಲು ಅವರು ಶಕ್ತಿಯನ್ನು ನೀಡಿ ಕರ್ನಾಟಕ ಪ್ರತ್ಯೇಕ ರಾಜ್ಯ, ಪ್ರತ್ಯೇಕ ಜನಪರ ಕಾಳಜಿ ಹೊಂದಿರುವಂತಹ ರಾಜ್ಯ ಹೆಸರು ಇದೀಗ ತಾನೇ ಗಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬಾಕಿ ಇರುವಂತಹ ರಾಜ್ಯಗಳು ಕರ್ನಾಟಕದ ಹಾಗೆ ಅಭಿವೃದ್ಧಿಯಾಗಲಿ, ಜನಪರ ಕೆಲಸ ಮಾಡಿ ನಮ್ಮ ಪ್ರಧಾನಮಂತ್ರಿ ಆಗಲು ರಾಹುಲ್ ಗಾಂಧಿರವರಿಗೆ. ಈ ಸಂದರ್ಭ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಪ್ರಮುಖರಾದ ಅಜೀಜ್, ಜುಮೈಲ್, ನಾಗೇಶ್, ಅರ್ಜುನ್, ಶಾರದಾ, ಶರವಣ, ಮಂಜುಳಾ, ರುಕ್ಮಿಣಿ, ಕವಿತಾ, ಸರಿತಾ, ಶೋಭಾ, ತೇಜು, ಸುಮಿತ್ರಾ, ಸೌಜನ್ಯ, ಕಾವ್ಯ, ಎಸ್ ಸುಮಂಗಳ ಮತ್ತಿತರರು ಹಾಜರಿದ್ದರು.